ರಾಯಚೂರಿನಲ್ಲಿ ಹೆಲಿಕಾಪ್ಟರ್ ಲ್ಯಾಂಡಿಂಗ್ ವೇಳೆ ಸ್ಥಳದ ಗೊಂದಲ. ಎಲ್ಲಿ ಲ್ಯಾಂಡ್ ಮಾಡಬೇಕು? ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಲ್ಯಾಂಡ್ ಆಗಬೇಕಿದ್ದ ಜಾಗದಲ್ಲಿ ಸುದೀಪ್ ಹೆಲಿಕಾಪ್ಟರ್ ಲ್ಯಾಂಡ್ ಆಗಿ ಗೊಂದಲ ಸೃಷ್ಟಿಯಾಗಿದೆ. ರಾಯಚೂರಿನಲ್ಲಿ ಹೆಲಿಕಾಪ್ಟರ್ ಲ್ಯಾಂಡಿಂಗ್ ವೇಳೆ ಗೊಂದಲ ಉಂಟಾಗಿದೆ. ಡಿಕೆಶಿ ಲ್ಯಾಂಡ್ ಆಗಬೇಕಿದ್ದ ಸ್ಥಳದಲ್ಲಿ ಸುದೀಪ್ ಹೆಲಿಕಾಪ್ಟರ್ ಲ್ಯಾಂಡ್ ಆಗಿರ್ತದೆ. ಸಿಂಧನೂರು ಜೂನಿಯರ್ ಕಾಲೇಜು ಮೈದಾನದಲ್ಲಿ ನಡೆದಿರೋ ಘಟನೆ. ಆಕ್ಚುಲಿ ಸಾಮೂಹಿಕ ವಿವಾಹ ಕಾರ್ಯಕ್ರಮಕ್ಕೆ ಡಿಕೆ ಶಿವಕುಮಾರ್ ಆಗಮಿಸಿದ್ದಾರೆ, ಸುದೀಪ್ ಅವರು ಕೂಡ ಬಂದಿದ್ದಾರೆ. ನಟ ಕಿಚ್ಚ ಸುದೀಪ್ ಅವರನ್ನ ಕರೆತಂದಿದ್ದ ಹೆಲಿಕಾಪ್ಟರ್ ಪೈಲಟ್ ಗೊಂದಲ ಮಾಡಿಕೊಂಡಿದ್ದಾರೆ. ಹಾಗಾಗಿ ಡಿಕೆ ಇಳಿಬೇಕಾಗಿದ್ದ ಜಾಗದಲ್ಲಿ ಸುದೀಪ್ ಇದ್ದ ಹೆಲಿಕಾಪ್ಟರ್ ಲ್ಯಾಂಡ್ ಆಗಿರ್ತಕ್ಕಂಥದ್ದು. ಪೈಲಟ್ ಅನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ ಪೊಲೀಸ್ ಅಧಿಕಾರಿಗಳು. ಬಳಿಕ ನಿಗದಿತ ಸ್ಥಳದಲ್ಲಿ ಸುದೀಪ್ ಹೆಲಿಕಾಪ್ಟರ್ ಲ್ಯಾಂಡ್ ಆಗಿರ್ತಕ್ಕಂಥದ್ದು. ಒಂದೇ ಕಡೆ ಮೂರು ಹೆಲಿಪ್ಯಾಡ್ ನಿರ್ಮಾಣ ಮಾಡಿದ್ರಿಂದ ಗೊಂದಲ ಆಗಿದೆ. ಸೊ ಕೊನೆಗೆ ಎಲ್ಲಿ ಲ್ಯಾಂಡ್ ಆಗಬೇಕಾಗಿತ್ತು ಸುದೀಪ್ ಅವರ ಹೆಲಿಕಾಪ್ಟರ್ ಅಲ್ಲಿಯೇ ಲ್ಯಾಂಡ್ ಮಾಡಿದ್ದಾರೆ. ಆರಂಭದಲ್ಲಿ ಗೊಂದಲ ಆಗಿದೆ. ಆ ಸಂದರ್ಭದಲ್ಲಿ ಪೊಲೀಸ್ ಅಧಿಕಾರಿಗಳು ಸುದೀಪನ್ನು ಕರೆತಂದಿದ್ದ ಹೆಲಿಕಾಪ್ಟರ್ನ ಪೈಲಟ್ನನ್ನು ತರಾಟೆಗೆ ತಗೊಂಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ವಿಜಯ್ ಜಾಗಟ್ಕಲ್ ಅವರಿಂದ ಪಡ್ಕೊಳ್ಳೋಣ. ವಿಜಯ್, ಸಾಮಾನ್ಯವಾಗಿ ಈ ಥರ ಹೆಲಿಕಾಪ್ಟರ್ ಲ್ಯಾಂಡಿಂಗ್ ಎಲ್ಲ ಕ್ಲಿಯರ್ ಇನ್ಸ್ಟ್ರಕ್ಷನ್ಸ್ ಇರುತ್ತೆ, ಎಲ್ಲಿ ಲ್ಯಾಂಡ್ ಮಾಡಬೇಕು, ಎಷ್ಟು ಗಂಟೆಗೆ ಬರಬೇಕು, ಎಲ್ಲವೂ ಕೂಡ. ಈ ಗೊಂದಲ ಆಗಿದ್ದು ಯಾಕೆ ಅಂತ? ನಿಜಕ್ಕೂ ಅರವಿಂದ್, ಏನು ಒಂದೇ ಮೈದಾನದಲ್ಲಿ 3 ಹೆಲಿಪ್ಯಾಡ್ಗಳನ್ನ ಮಾಡಲಾಗಿತ್ತು. ಇದು ಆ ಒಂದು ಗೊಂದಲ ಉಂಟಾಗ್ಲಿಕ್ಕೆ ಕಾರಣ ಅನ್ನುವಂಥದ್ದು ಪೈಲಟ್ ನೀಡಿರುವಂತಹ ಸಮಜಾಯಿತಿ. ಆದ್ರೆ ನಿಜಕ್ಕೂ ಕೂಡ ಪೊಲೀಸ್ ಇಲಾಖೆ ಹಾಗೂ ಇನ್ನ ತಾಲೂಕು ಆಡಳಿತ, ಜಿಲ್ಲಾಡಳಿತ ಆತಂಕಗೊಂಡುಕೊಂಡಿತ್ತು. ಮತ್ತೆ ಏನು ಈ ಹಿಂದೆ ಕೂಡ ಲಿಂಗ್ಸ್ಗೂರ್ನಲ್ಲಿ ಮುಖ್ಯಮಂತ್ರಿಗಳು ಆಗಮಿಸಿದ ವೇಳೆ ಕೂಡ ಇಂಥದ್ದೊಂದು ಘಟನೆ ನಡೆದಿದ್ರಿಂದ ಈ ಒಂದು ಘಟನೆ ಬಗ್ಗೆ ಪೊಲೀಸ್ ಇಲಾಖೆ ಅಧಿಕಾರಿಗಳು ಪೈಲಟ್ ಅನ್ನ ತರಾಟೆಗೆ ತೆಗೆದುಕೊಂಡ್ರು. ಯಾಕೆಂದ್ರೆ ಸರಿಯಾದ ಇನ್ಸ್ಟ್ರಕ್ಷನ್ ಇದ್ದಾಗ್ಲೂ ಕೂಡ ಯಾಕೆ ಈ ರೀತಿಯಾದಂತಹ ಒಂದು ಗೊಂದಲ ಮತ್ತೆ ಆತಂಕವನ್ನ ಸೃಷ್ಟಿ ಮಾಡಿದ್ರಿ ಅನ್ನುವಂತ ಕಾರಣಕ್ಕೆ ಕೂಡಲೇ ಪೈಲಟ್ ಅವರು ಒಂದು ರೀತಿಯ ನಿರ್ಲಕ್ಷ್ಯದಲ್ಲಿ ಯಾವಾಗ ಎಲ್ಲಿ ಇಳಿಸಿದ್ರಿ ಏನು ಅನ್ನುವಂತ ಭಾವನೆಯಲ್ಲಿ ಅವರು, ಯಾಕಂದ್ರೆ ಒಂದೇ ಕಡೆ 3 ಹೆಲಿಪ್ಯಾಡ್ಗಳಿತ್ತು ಮತ್ತು ಸುದೀಪ್ ಹೆಲಿಕಾಪ್ಟರ್ ಬರೋಕ್ಕೂ ಮತ್ತು DCM ಅವರ ಹೆಲಿಕಾಪ್ಟರ್ 1 ಗಂಟೆಯ ಅಂತರ ಇದ್ದಿದ್ರಿಂದ ಯಾವುದೇ ಸಮಸ್ಯೆ ಇಲ್ಲ ಅನ್ನುವಂಥದ್ದನ್ನ ಹೇಳಿದ್ರು. ಆದ್ರೆ ಪೊಲೀಸ್ ಇಲಾಖೆ ಅಧಿಕಾರಿಗಳು ಈ ತರದ ನಿರ್ಲಕ್ಷ್ಯನ ಸಹಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಕೂಡಲೇ ಅದೇನ್ ಲ್ಯಾಂಡಿಂಗ್ ಆದಂತ ಹೆಲಿಕಾಪ್ಟರ್ ನ ಪುನಃ ಯಾವ ಒಂದು ನಿಗದಿತ ಸ್ಥಳ ಇತ್ತು ಅದಕ್ಕೆ ಅವರು ಮತ್ತೆ ಏನು ಲ್ಯಾಂಡಿಂಗ್ ಮಾಡಿಸುವಂತ ಕೆಲಸಕ್ಕೆ ಮುಂದಾದ್ರು. ಯಾಕಂದ್ರೆ ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಕೂಡ ಯಾವುದೇ ಅನಾಹುತಗಳು ಸಂಭವಿಸಬಹುದು. ಈ ರೀತಿಯ ನಿರ್ಲಕ್ಷ್ಯಕ್ಕೆ ನಾವು ಅನುವು ಮಾಡಿಕೊಡಲ್ಲ. ಇದನ್ನ ಏನು ಇದಕ್ಕೆ ಏನು ಆಕ್ಷನ್ ಆಗ್ಬೇಕು ಮತ್ತು ಯಾರಿಗೆ ದೂರನ ಕೊಡ್ಬೇಕು ಅದನ್ನು ಕೂಡ ಮಾಡ್ತೀವಿ ಅನ್ನೋಂತ ಮಾತನ್ನ ಪೊಲೀಸ್ ಅಧಿಕಾರಿಗಳು ತಿಳಿಸಿರುವಂತದ್ದು. ಏನು ಸುದೀಪ್ ಅವರು ನಿಗದಿತ ಒಂದು ಸಮಯಕ್ಕೆ ರಾಯಚೂರಿನ ಏನು ಜೂನಿಯರ್ ಕಾಲೇಜ್ ಮೈದಾನದಲ್ಲಿ ಮಾಡಿದಂತ ಹೆಲ್ಪ್ಯಾಡ್ಗೆ ಅವ್ರು ಬರ್ತಾರೆ. ಬಟ್ ಏನು ಒಂದು ತುಂಗಭದ್ರಾ ಜಲಾಶಯದ ಗೇಟ್ಗಳ ಒಂದು ಪರಿಶೀಲನೆಗೆ ತೆಗೆದಂತ DCM ಅವರು 1 ಗಂಟೆ ನಂತರದಲ್ಲಿ ಅವರ ನಿಗದಿತ ಸಮಯಕ್ಕೆ ಅವರು ಬಂದಿರುವಂತದ್ದು. ಈ ಗ್ಯಾಪ್ ಅಲ್ಲಿ ಒಂದೇ ಕಡೆ 3 ಹೆಲಿಪ್ಯಾಡ್ ಇದ್ದಿದ್ರಿಂದ ಈ ಒಂದು ಗೊಂದಲ ಸೃಷ್ಟಿಯಾಗಿತ್ತು. ಹಾಗಾಗಿ ಅಧಿಕಾರಿಗಳು ಕೂಡ ಆತಂಕಕ್ಕೆ ಒಳಪಡಬಹುದಂತ. ವಿಜಯ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.